ಸಿಂಧೂರ ತಿಳಿಸಿದ್ದೆ ನಾರಿಯರು. ಬೆಳಗಾವಿಯ ಸೊಸೆ ಈಗ ಭಾರತದ ಹೆಮ್ಮೆ. ಆಪರೇಷನ್ ಸಿಂಧೂರ ವಿವರ ನೀಡಿದ ಸೋಫಿಯಾ ಖುರೇಶಿ. ಯಾರು ಈ ಕರ್ನಲ್ ಸೋಫಿಯಾ ಖುರೇಶಿ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ನಿನ್ನೆ ನಡೆದಂತ ಪ್ರೆಸ್ ಮೀಟ್ ಭಾರತ ದೇಶದ ಹೆಮ್ಮೆ ಅನಿಸ್ತಾ ಇದೆ. ಅದರಲ್ಲೂ ನಮ್ಮ ಮಹಿಳಾ ಮಣಿಗಳಿಗಂತೂ ಖುಷಿಗೆ ಪಾರವೇ ಇರಲಿಲ್ಲ. ಇಂಥ ದೊಡ್ಡ ಆಪರೇಷನ್ ಬಗ್ಗೆ ಇಡೀ ದೇಶವೇ ಕೊಂಡಾಡ್ತಾ ಇರುವ ಈ ಆಪರೇಷನ್ ಬಗ್ಗೆ, ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇರುವಂತ ಈ ಆಪರೇಷನ್ ಬಗ್ಗೆ ವಿವರ ತಿಳಿಸಿದ್ದು ಕರ್ನಲ್ ಸೋಫಿಯಾ ಖುರೇಶಿ. ಅದರಲ್ಲಿ ಇವರು ಎಲ್ಲಿಯವರು ಅಂತ ಗೊತ್ತಾದ್ರೆ ಇನ್ನೂ ಕೂಡ ಖುಷಿ ಆಗದೆ ಇರುತ್ತೆ ಹೇಳಿ. ಸೋಫಿಯಾ ಅವರ ಪತಿ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದವರು. ಪತಿ ಪತ್ನಿ ಇಬ್ರೂ ಕೂಡ ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸ್ತಿದ್ದಾರೆ. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿ ಸಹ ಕರ್ನಲ್ ಅವರು. 2015ರಲ್ಲಿ ಪ್ರೇಮ ವಿವಾಹ ಆಗ್ತಾರೆ ಇವರಿಬ್ರು. ಕರ್ನಲ್ ಸೋಫಿಯಾ ಮೂಲತಃ ಗುಜರಾತ್ ಮೂಲದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ನೋಡಿ, ಇದು ಎಷ್ಟು ಹೆಮ್ಮೆಯ ವಿಚಾರ ಅನ್ನೋದು. टेररिस्ट कैंप्स को टारगेट किया गया। आज आपको 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया। पाकिस्तान में पिछले 3 दशकों से टेरर इंफ्रास्ट्रक्चर का निर्माण हो रहा है। इसमें रिक्रूटमेंट, इंडॉक्ट्रिनेशन सेंटर्स, ट्रेनिंग एरियाज व लॉन्च पैड शामिल थे, जो पाकिस्तान और पाक अधिकृत जम्मू कश्मीर POJK दोनों में फैले हैं। आज आपको 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया। पाकिस्तान में पिछले ನೋಡಿ, ಇದು ಹೆಮ್ಮೆಯ ವಿಚಾರ ಅಂತ ಅಲ್ದೇನೆ ಇನ್ನೇನಂತ ಹೇಳಬೇಕಾಗತ್ತೆ. ನೋಡಿ, ನಮ್ಮ ಕರ್ನಾಟಕದ ಸೊಸೆ ಇವರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಮಗೂ ಕೂಡ ಹೆಮ್ಮೆ ಅಂತ ಅನಿಸ್ತಾ ಇದೆ. ಬೆಳಗಾವಿಯ ಮೂಲದವರು ಇವರ ಹಸ್ಬೆಂಡ್ ಅನ್ನೋದು. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಂಥ ಕರ್ನಲ್ ಸೋಫಿಯಾ ಖುರೇಶಿ ಅವರು 2015ರಲ್ಲಿ ಪ್ರೀತಿಸಿ ತಾಜುದ್ದೀನ್ ಎಂಬುವರ ಜೊತೆಗೆ ಮದುವೆ ಆಗ್ತಾರೆ. ಸೋಫಿಯಾ ಖುರೇಶಿ ಪತಿ ತಾಜುದ್ದೀನ್ ಕೂಡ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಆಪರೇಷನ್ ಸಿಂಧೂರ ಮುಖಾಂತರವಾಗಿ ಭಾರತೀಯ ಸೇನೆ ಯಶಸ್ವಿಯಾಗಿ ಸೇಡ್ ತೀರಿಸಿಕೊಂಡಿತ್ತಲ್ಲ, ಸೊ ಈ ವಿಚಾರದ ಬಗ್ಗೆ ಪ್ರೆಸ್ ಮೀಟ್ನಲ್ಲಿ ತಿಳಿಸಿದ್ದೆ ಇವರು. ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ಇಬ್ಬರು ಮಹಿಳಾ ಸೇನಾಧಿಕಾರಿಗಳ ನೇತೃತ್ವದಲ್ಲಿ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನ ನಡೆಸಿತು. ಈ ಇಬ್ಬರು ಸೇನಾಧಿಕಾರಿಗಳ ಪೈಕಿ ಒಬ್ಬರು ನಮ್ಮ ಊರಿಗೂ ಸಂಬಂಧಪಟ್ಟವರು, ಬೆಳಗಾವಿಯ ಸೊಸೆ ಅನ್ನುವಂಥದ್ದು ನಮಗೀಗ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುವಂಥ ವಿಚಾರ. ಸೋಫಿಯಾ ಖುರೇಶಿ ಬೆಳಗಾವಿಯ ಸೊಸೆ, ಬಹುರಾಷ್ಟ್ರೀಯ ಸೇನಾ ತುಕಡಿಯನ್ನ ಮುನ್ನಡೆಸಿದಂಥ ಮೊದಲ ಭಾರತೀಯ ಮಹಿಳಾ ಅಧಿಕಾರಿ ಎನ್ನುವಂಥ ಹೆಗ್ಗಳಿಕೆಗೆ ಕೂಡ ಇವರು ಪಾತ್ರರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ನಿಜವಾಗ್ಲೂ ಕೂಡ ಇದು ಖುಷಿಯ ವಿಚಾರ. ಆಪರೇಷನ್ ಸಿಂಧೂರದ ವಿಚಾರದ ಬಗ್ಗೆ ಇಬ್ಬರು ಮಹಿಳೆಯರು ಪ್ರೆಸ್ ಮೀಟ್ ಮಾಡ್ತಾರೆ ಅಂದಾಗ್ಲೇ ನಮಗೆ ಖುಷಿ ಆಗಿತ್ತು. ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಲಿಂಕ್ ಇದೆ, ನಮ್ಮ ಬೆಳಗಾವಿ ಸೊಸೆ ಅನ್ನೋದು ಇನ್ನೂ ಕೂಡ ಹೆಮ್ಮೆಯ ವಿಚಾರ. ಸೊ ಇವರ ಬಗ್ಗೆ, ಇವರ ಹಿನ್ನೆಲೆ ಬಗ್ಗೆ, ಇವರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಶ್ರೀಧರ್. ನೀತಿ, ಜಮ್ಮು ಮತ್ತು ಕಾಶ್ಮೀರದ ಏನು ಪಹಲ್ಗಾಮ್ದಲ್ಲಿ ನಡೆದಂಥ ಘಟನೆ ಏನಿದೆ, ಆ ಘಟನೆಗೆ ಪ್ರತಿಕಾರವಾಗಿ ಭಾರತೀಯರು
ಭಾರತೀಯ ಸೇನೆ ನಡೆಸಿದಂಥ ಆಪರೇಷನ್ ಸಿಂಧೂರ್ ಏನಿದೆ ಆ ಸಿಂಧೂರದ ಎಳೆಯಾಗಿ ಏನೋ ಕಾರ್ಯಾಚರಣೆಯನ್ನು ಬಿಚ್ಚಿಟ್ಟಂಥ ಒಂದು ಆ ದೇಶದ ಮಹಿಳಾ ಸೇನಾ ಅಧಿಕಾರಿಯಾದಂಥ ಸುಫಿಯಾ ಖುರೇಶಿ ಏನಿದ್ದಾರೆ ಅವರು ಬೆಳಗಾವಿಯ ಸೊಸೆ ಅಂತ ಹೇಳ್ಬೋದು. ಅಂದರೆ ಕರ್ನಾಟಕಕ್ಕೆ ಇದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರ ನೆಲೆಗಳ ಮೇಲೆ ಏನು ಏರ್ ಸ್ಟ್ರೈಕ್ ಮಾಡಿದಂಥ ಸೇನಾ ತಂಡ ಏನಿತ್ತು ತಂಡದಲ್ಲಿರ್ತಕ್ಕಂಥ ಸದಸ್ಯ ಕೂಡ ಈ ಒಂದು ಸುಫಿಯಾ ಖುರೇಶಿ ಅಂತ ಹೇಳ್ಬೋದು. ಇಡೀ ಒಂದು ಘಟನಾವಳಿ ಏನೆಲ್ಲ ಯಾವ ರೀತಿ ಒಂದು ಪ್ರತೀಕಾರವನ್ನು ತೆಗೆದುಕೊಳ್ಳಾಯಿತು ಅದನ್ನು ಇಡೀ ಘಟನಾವಳಿಯನ್ನು ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನು ಸುಫಿಯಾ ಖುರೇಶಿ ಮಾಡಿದರು. ಆ ಒಂದು ಸುಫಿಯಾ ಖುರೇಶಿ ಏನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಏನು ಅವ್ರ ಪತಿ ಇರ್ತಕ್ಕಂಥದ್ದು ಕೊಣ್ಣೂರು ಗ್ರಾಮ ಅಂತ ಹೇಳ್ಬೋದು. ಇಬ್ಬರು ಸತಿ ಮತ್ತು ಪತಿ ಇಬ್ಬರು ಕೂಡ ಸೇನೆಯಲ್ಲಿ ಕರ್ನಲ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಏನು ಕೊಣ್ಣೂರು ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ತಾಜುದ್ದೀನ್ ಬಾಗೇವಾಡಿ ಏನಿದ್ದಾರೆ ಅವರನ್ನ ವಿವಾಹ ಆಗಿರ್ತಕ್ಕಂಥ 2015ರಲ್ಲಿ ಇವರಿಬ್ಬರ ಒಂದು ಮದುವೆ ಆಗಿದೆ. ಇವರಿಬ್ಬರು ಕೂಡ ಏನು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಏನು ಪತಿ ತಾಜುದ್ದೀನ್ ಏನಿದ್ದಾರೆ ಅವರು ಝಾನ್ಸಿಯಲ್ಲಿ ಈಗ ಕರ್ನಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಜಮ್ಮುವಿನಲ್ಲಿ ಏನಂದರೆ ಏನು ಲೆಫ್ಟಿನೆಂಟ್ ಕರ್ನಲ್ ಆಗಿ ಈಗಾಗಲೇ ಸುಫಿಯಾ ಖುರೇಶಿ ಈಗ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಇವರಿಬ್ಬರು ಕೂಡ ಸೈನ್ಯದಲ್ಲಿ ಸೇರಿದ ಬಳಿಕ ಇಬ್ಬರು ಕೂಡ ಪರಿಚಿತರಾಗಿ ಆನಂತರ ಕುಟುಂಬಸ್ಥರ ಒಪ್ಪಿಗೆಯನ್ನು ಪಡೆದು ಮದುವೆ ಆಗಿದ್ದಾರೆ. ಹಾಗಾಗಿ ಇದು ಪ್ರೇಮ ವಿವಾಹ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಒಂದು ಅಂಶ ಏನಂದರೆ ನೀತಿ ಪ್ರಮುಖವಾಗಿ ಏನು ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಪಾತ್ರ ನಿರ್ವಹಿಸಿದಂಥ ಇಡೀ ತಂಡದ ಸದಸ್ಯರು ಕೂಡ ಸುಫಿಯಾ ಇರ್ತಕ್ಕಂಥದ್ದು ಮತ್ತು ಅದು ಕೂಡ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸೊಸೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ಸಂಗತಿ ಅಂತಲೇ ಹೇಳ್ಬೋದು ನೀತಿ. ಜೊತೆಗೆ ಸುಫಿಯಾ ಏನಾದರೆ ಈಗಾಗಲೇ ಏನು ದೇಶದ ಭಾರತೀಯ ಮೊದಲ ಸೇನಾಧಿಕಾರಿ ಕೂಡ ಆಗಿರ್ತಕ್ಕಂಥದ್ದು. ಇದು ಕೂಡ ಒಂದು ಹೆಮ್ಮೆಗೆ ಪಾತ್ರ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸುಫಿಯಾ ಖುರೇಶಿ ಏನಿದ್ದಾರೆ ಇವರು ಗುಜರಾತ್ನ ಬರೋಡಾದವರು ಅನ್ನೋದು. ಹಾಗಾಗಿ ಅವರ ತಂದೆ ಅಂದರೆ ಸೋಫಿಯಾ ಅವರ ತಂದೆ ಏನಿದ್ದಾರೆ ಅವರು ಕೂಡ ಅವರ ತಂದೆ ಮತ್ತು ಅವ್ರ ಕುಟುಂಬ ಕೂಡ ಏನಂದರೆ ಸೈನ್ಯ ಹಿನ್ನೆಲೆ ಹೊಂದಿದ್ದಾರೆ. ಅವರು ಕೂಡ ಸೈನ್ಯದಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥ ಕೂಡ ಮಾಹಿತಿ ಇದೆ. ಒಟ್ಟಿನಲ್ಲಿ ಸೋಫಿಯಾ ಖುರೇಶಿಯ ಏನು ಇಡೀ ಒಂದು ಘಟನಾವಳಿಯನ್ನು ಇಡೀ ಜಗತ್ತಿಗೆ ಬಿಚ್ಚಿಡುವಂಥ ಕೆಲಸವನ್ನು ಸೋಫಿಯಾ ಖುರೇಶಿ ಮಾಡಿದ್ರು. ಯಾವ ರೀತಿ ಭಾರತೀಯ ಸೇನೆ ನಡೆಸಿದಂಥ ಏರ್ ಸ್ಟ್ರೈಕ್ ಏನಿದೆ ಏರ್ ಸ್ಟ್ರೈಕ್ ಯಾವ ರೀತಿ ಇತ್ತು 9 ಏನು ಉಗ್ರರ ಅಡುಗು ನೆಲೆಗಳ ಮೇಲೆ ಯಾವ ರೀತಿ ಟಾರ್ಗೆಟ್ ಮಾಡಿ ನಮ್ಮ ಭಾರತೀಯ ಸೈನ್ಯ ನುಗ್ಗಿ ಏನು ಪ್ರಮುಖವಾಗಿ ಏನು ಆ ಒಂದು ಏರ್ ಸ್ಟ್ರೈಕ್ ಮಾಡಲಾಯಿತು ಎಲ್ಲವನ್ನು ಕೂಡ ಇವರು ಎಳೆಯಾಗಿ ಜಗತ್ತಿಗೆ ಬಿಚ್ಚಿಟ್ಟಂಥ ಆ ಒಂದು ದೇಶದ ಮಹಿಳಾ ಅಧಿಕಾರಿ ಏನಿದ್ದಾರೆ ಈ ಒಂದು ಸೇನಾ ಅಧಿಕಾರಿ ಬಗ್ಗೆ ಈಗ ಕನ್ನಡಿಗರು ಮತ್ತಷ್ಟು ಹೆಮ್ಮೆ ಪಡುವಂಥ ಈಗ ಸಂಗತಿ ಇರ್ತಕ್ಕಂಥದ್ದು. ಯಾಕಂದರೆ ಅವರು ಇಬ್ಬರು ಸತಿ ಮತ್ತು ಪತಿ ಇಬ್ಬರು ಕೂಡ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅವರು ಕರ್ನಾಟಕದ ಮತ್ತು ಬೆಳಗಾವಿ ಜಿಲ್ಲೆಯ ಸೊಸೆ ಆಗಿರ್ತಕ್ಕಂಥದ್ದು ಇದು ಬಹಳ ಹೆಮ್ಮೆಯ ವಿಚಾರ ನೀತಿ. ಓಕೆ ಶ್ರೀಧರ್, ಈಗ ಅಂದರೆ ಬೆಳಗಾವಿಯಲ್ಲಿ ಅವರ ಫ್ಯಾಮಿಲಿಯವ್ರಿಗೆ ಯಾರಾದರೂ ಇದ್ದಾರಾ? ಅಂದರೆ ಇಲ್ಲಿ ಯಾರಾದರೂ ಸ್ಟೇ ಆಗಿದ್ದಾರಾ? ಅಂದರೆ ಅವರ ಅತ್ತೆ ಮಾವ ಅಂದರೆ ಅವರ ಪತಿಯವರ ಅಪ್ಪ ಅಮ್ಮ. ಸೊ ಇದು ವಿಚಾರ ಆದಮೇಲೆ ಅವರು ಯಾವ ರೀತಿಯಾಗಿ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ? ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿದ್ರ ಶ್ರೀಧರ್? ನೀತಿ ಈಗ ಅವರನ್ನು ಕೂಡ ಸಂಪರ್ಕ ಮಾಡುವಂಥ ಕೆಲಸ ಆಗಿದೆ. ಅವರು ಕೂಡ ಈಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಇದ್ದಾರೆ. ಇನ್ನು ಕೆಲವು ಕ್ಷಣಗಳು ಕೂಡ ಅವರು ಕೂಡ ಮಾಧ್ಯಮಗಳಿಗೆ ಈ ಒಂದು ಸಂತೋಷ ಕೂಡ ಹಂಚ್ಕೊಳ್ಳಿದ್ದಾರೆ. TV5 ಜೊತೆ ಕೂಡ ಅವರ ಈ ಒಂದು ಏನು ತಮ್ಮ ಸೊಸೆಯ ಸಾಧನೆ ಆಗಿರ್ಬೋದು ಪುತ್ರ ಆಗಿರ್ಬೋದು ಈ ವಿಚಾರ ಕೂಡ ಅವರೇ ಹೇಳಿದ್ದಾರೆ. ಈ ಒಂದು ವಿಚಾರ ಏನಂದರೆ ಸುಫಿಯಾ ಖುರೇಶಿ ನಮ್ಮ ಬೆಳಗಾವಿ ಜಿಲ್ಲೆಯ ಸೊಸೆ ಅನ್ನೋಂಥ ವಿಚಾರ ಗೊತ್ತಾಗಿದೆ ಅವ್ರ ಮಾವನಿಂದ. ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನು ಅವ್ರ ಮಾವ ಏನಿದ್ದಾರೆ ಈ ಒಂದು ಮಾಧ್ಯಮಗಳಲ್ಲಿ ಎಲ್ಲ ವರದಿಗಳು ಬಂದಾದ ಬಳಿಕ ಸುಫಿಯಾ ಖುರೇಶಿ ಬಗ್ಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಮೆಚ್ಚುಗೆ ಮಾತನಾಡುವಂಥ ಸಂದರ್ಭದಲ್ಲಿ ಏನು ಸ್ಥಳೀಯ ಗ್ರಾಮಸ್ಥರಿಗೆ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ ಅವಳು ನನ್ನ ಸೊಸೆ ಅನ್ನುವಂಥ ವಿಚಾರವನ್ನು ಕೂಡ ಅವ್ರು ವ್ಯಕ್ತಪಡಿಸ್ತಾರೆ. ಆ ನಂತರ ಆ ವಿಚಾರ ಎಲ್ರಿಗೂ ಗೊತ್ತಾಗುತ್ತೆ. ತದನಂತರ ಸಾಮಾಜಿಕ ಜಾಲತಾಣದಲ್ಲಿ ಆ ಫೋಟೋಗಳನ್ನು ಹಾಕಿ ನಮ್ಮ ಹೆಮ್ಮೆಯ ಸೊಸೆ ಅನ್ನುವಂಥ ಫೋಟೋಗಳನ್ನು ಹಾಕಿ ಎಲ್ಲರೂ ಕೂಡ ಒಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನಷ್ಟೇ ಅವರು ಕೂಡ ಕೆಲವು ಕ್ಷಣಗಳಲ್ಲಿ ಕೂಡ ಅವರು ಕೂಡ TV5 ಜೊತೆ ಮಾತನಾಡಲಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. किया गया पाकिस्तान में पिछले 3 दशकों से टेरर इंफ्रास्ट्रक्चर का निर्माण हो रहा है. इसमें रिक्रूटमेंट, इंडॉक्ट्रिनेशन सेंटर्स, ट्रेनिंग एरियाज व लॉन्च पैड शामिल थे.